ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿರೋ ಅಂತ ಸೂಪರ್ ಇದ್ದೀನಿ. ಇವತ್ತಿನ ವೀಡಿಯೋ ಶುರು ಮಾಡಿ ನಾನು ನಿಮ್ಮ ಗಾನ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಇವತ್ತು ನನ್ನ ದೊಡ್ಡ ಮಗಂದು ಬರ್ಡೇ, June 3 ಗೈಸ್. ಇವತ್ತು ನನ್ನ ಮಗನ ಬರ್ಡೇ. ಇವನಲ್ಲ, ಇನ್ನೊಬ್ಬಂದು. ಅವನಿಗೆ ಇವಾಗ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಫಸ್ಟ್ ಟೈಮ್ ಬರ್ಡೇ ದಿನ ಸ್ಕೂಲಿಗೆ ಹೋಗ್ತಿರೋದು, ಇವಾಗಲ್ವ ಸೇರಿಸಿರೋದು. ಸ್ಕೂಲಲ್ಲಿ ಚಾಕ್ಲೇಟ್ ತರ್ಬೋದಾ, ಕಲರ್ ಡ್ರೆಸ್ ಹಾಕಿ ಕಳಿಸ್ಬೋದಾ ಅಂತೆಲ್ಲ ಕೇಳ್ಕೊಬಂದೆ ನೆನ್ನೆನೇ. ಅವ್ರು ಹೇಳಿದ್ದಾರೆ ಚಾಕ್ಲೇಟ್ ಎಲ್ಲ ಹಲೋ ಇಲ್ಲ, ಸ್ವೀಟು ಅದೆಲ್ಲ ಏನೂ ತರಂಗಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಏನು ಕೊಟ್ಟು ಕಳ್ಸೋಣ, ಏನಾದ್ರು ಗಿಫ್ಟು ಮಕ್ಳು ಕೊಡಬೇಕಂತೆ. ನಮ್ಮ ಮಕ್ಳಿಗೆ ಗಿಫ್ಟ್ ಕೊಡೋದು ನೋಡಿದ್ದೀನಿ ನಾನು, ಬರ್ಡೇ ಬಾಯ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗಿಫ್ಟ್ ಕೊಡಬೇಕಂತೆ. ನೋಡೋಣ ಏನು ಕೊಟ್ಟು ಕಳ್ಸೋಣ ಅಂತ ಯೋಚನೆ ಮಾಡಿದ್ದೆ ನಾನು. ಆಮೇಲೆ ನಂಗೆ ಗೊತ್ತಾಗಲಿಲ್ಲ. ನಮ್ಮನವ್ರನ್ನ ಕೇಳಿದೆ, ನಮ್ಮನವ್ರು ಒಂದು ಐಡಿಯಾ ಹೇಳ್ಬಿಟ್ಟು ಅವರೇ ತಗೊಬಂದರು. ಎಲ್ಲರಿಗೂ ಇದನ್ನು ಕೊಡೋ ಕೊಡ್ತೀನಿ ಕೂತ್ಕೊ. ಆಮೇಲೆ ನಮ್ಮನವ್ರು ಚಾಕ್ಲೇಟ್ ಎಲ್ಲ ತಂದುಬಿಟ್ಟಿದ್ರು, ಒಂದು ಸ್ವಲ್ಪ ತೊಗೊಬಂದಿದ್ರು. ಒಂದೆರಡು ಪ್ಯಾಕ್ ಚಾಕ್ಲೇಟ್ ಎಲ್ಲ ತಂದಿದ್ರು. ಕ್ಲಾಸ್ಗೆ ಆಗುತ್ತೆ ಕೊಡಲಿ ಅಂತ ಅಂದ್ಬಿಟ್ಟು, ಅವ್ರ ಕ್ಲಾಸ್ ಅವ್ರಿಗೆ ಮಾತ್ರ, ಮ್ಯಾಮ್ಗೆ. ಇವಾಗ ಏನು ತೊಗೊಂಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಅವ್ರ ಕ್ಲಾಸ್ ಅವ್ರಿಗೆಲ್ಲರಿಗೂ ಕೊಡ್ಸೋಕ್ಕೆ ಏನು ತಂದಿದ್ದಾರೆ ಅಂದ್ಬಿಟ್ಟು. ನಮ್ಗೆ ಖುಷಿ ನೋಡಿ, ಸ್ನಾನ ಮಾಡ್ಕೊಂಡು ಕೂತಿದ್ದಾನೆ. ಟಿವಿತ್ ಅಂತ ಅವರೇ ಬರೆದ್ಬಿಟ್ಟಿದ್ದಾರೆ. ಲಂಚ್ ಬ್ಯಾಗು ನಾನೇ ತೊಗೊಂಡು ಊಟ ಮಾಡಿಸ್ತಿದ್ದೆ. ಪೆನ್ಸಿಲ್ ಇಷ್ಟು ಎಲ್ಲ ಮಕ್ಳಿಗೂ. ಅಂದರೆ ನೆನ್ನೆ ಕೇಳಿದಲ್ವ, ಬೇರೆ ಏನಾರು ಡಿಸೈಡ್ ಆಗ್ಬೋದಾಯಿತು. ನೆನ್ನೆ ಅಲ್ವಾ, ಅದಕ್ಕೋಸ್ಕರ ನಮ್ಮನೆಯವ್ರು ಪೆನ್ಸಿಲ್ ಎಲ್ಲರಿಗೂ ಒಂದೊಂದು ಕೊಡು, ಎಲ್ಲರಿಗೂ ಪೆನ್ಸಿಲ್ ಕೊಡು ಅಂತ ಹೇಳಿದ್ದೀನಿ. ಇವನಿಗೂ ಅವ್ರ ಮ್ಯಾಮ್ಗೂ ಹೇಳ್ಬಿಟ್ಟು ಬರ್ತೀನಿ, ಪೆನ್ಸಿಲ್ ಕೊಡಿಸಿ ಒಂದು ಕೈಲಿ ಅಂದ್ಬಿಟ್ಟೆ. ದ್ರಾಕ್ಷಿ ಗೋಡಂಬಿ ಇಲ್ಲ ಮಗನೆ, ನಿಂಗೆ ಹೇಳ್ಬಿಟ್ಟು ಬರಬೇಕು ಅವ್ರ ಮ್ಯಾಮ್ಗೆ. ಇಲ್ಲಾಂದರೆ ಅವ್ನು ಸುಮ್ಮನೆ ಆಗ್ಬಿಡ್ತಾನೆ ಗೈಸ್. ನೆನೆ ಊಟನೇ ಮಾಡ್ಕೊಬಂದಿಲ್ಲ. ಸುಮ್ಮನಿರ, ಕೊಡಲ್ಲ. ಕೋಲ್ತಾಳ, ಟಿಫನ್ ಮಾಡಿದ್ಯಾ ನೀನು? ಮಾಡಿದ್ಯಾ ಇಲ್ಲ ತಾನೇ? ಬರ್ಡೇ ಬಾಯ್ ಗೈಸ್ ನೋಡಿ. ಇವಾಗ ರೆಡಿ ಮಾಡಬೇಕು. ಇದನ್ನು ತರಿಸಿ, ನಿಂಗೆ ಚೆನ್ನಾಗಿದೆ ಅಲ್ವಾ, ಕಲರ್ ಡ್ರೆಸ್ ಹಾಕಿ ಕಳಿಸ್ಬೋದು ಅಂತ ಹೇಳಿದ್ರು. ಚಾಕ್ಲೇಟ್ ಎಲ್ಲ ಸ್ವೀಟ್ ಎಲ್ಲ ಅಲೋ ಇಲ್ಲ ಅಂದಿದ್ದು ಬೇಜಾರಾಯ್ತು ಗೈಸ್. ಆಮೇಲೆ ಇದನ್ನು ನಾನು ಒಂದು ಮಾಡಿರೋಕ್ಕೋಗಿ ಎರಡು ಒಂದೇ ಸೈಜ್ ಬುಕ್ ಮಾಡಿಬಿಟ್ಟಿದ್ದೀನಿ ಗೈಸ್. ಕೊಡಲ್ಲ ಪಪ್ಪು, ಕೋಲ್ತಾಳ ಪಪ್ಪು. ಅನ್ನ ತಿಂದಿದ್ಯಾ ದಿವಿ ಖುಷಿ ನೀನು? ಹ್ಞೂ ತಿಂದ್ಬಿಟ್ಟು ಆಮೇಲೆ ಕೇಳಿ ನೀನು. ಕೊಟ್ಟಿದ್ದೆ ಎಲ್ಲ ಎಲ್ಲಿ ಮಾಡಕ್ದೆ, ಎರಡು ತರಿಸ್ಬಿಟ್ಟಿದ್ದೀನಿ. ಖುಷಿ ಒಂದು ಆಗುತ್ತೆ ಯಾವಾಗಾರ. ಒಂದೇ ಸೈಜು ಗೈಸ್. 5 ವರ್ಷ, ಇವ್ನಿಗೆ 5 ವರ್ಷ ಅಲ್ವಾ ಇವಾಗ. 4 ತುಂಬ 5ಕ್ಕೆ ಬಿದ್ದೈತಲ್ಲ, ಅದರಿಂದ ಇವಾಗ ಹಾಕಿ ರೆಡಿ ಮಾಡಬೇಕು. ಅವರಪ್ಪ ಬರೋ ಟೈಮ್ ಆಯಿತು. ಇವನಿಗೋಸ್ಕರ ಗೈಸ್ ನಾನು ಪಲಾವ್ ಮಾಡಿದ್ದೀನಿ. ಜೋಳ ಇಷ್ಟ ಅವನಿಗೆ, ವೆಜಿಟೇಬಲ್ಸ್ ಎಲ್ಲ ಹಾಕಿ ಕಾರ್ನ್ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅರೆ ಕಾರ್ನ್ ಒಂದು ಕಾಣ್ತಿಲ್ವಲ್ಲ, ಕಾರ್ನ್ ಒಂದು ಹಾಕಿ ಕಾಣ್ತಾನೆ ಇಲ್ವಲ್ಲ ನೋಡಿ, ಇಲ್ಲಿ ಕಾಣ್ತೈತಿ. ಇಷ್ಟ ಆಯ್ತಾ ಮಗನೆ? ತುಂಬ ಚೆನ್ನಾಯ್ತಾ? ಇವಾಗ ರೆಡಿಯಾಗಿ ಪೂಜೆ ಮಾಡು. ಅದು ರೆಡಿಯಾಗಿರೋದಾ? ರೆಡಿ ಮಾಡ್ತೀನಿ ತಡಿ. ಇವಾಗ ಮತ್ತೆ ಸಿಗ್ತೀನಿ ಗೈಸ್ ನಮ್ಮನೆಯವ್ರು ಬಂದಾಗ. ನೋಡಿ ಗೈಸ್, ನಮ್ಮ ದಿವ ಈ ರೀತಿ ರೆಡಿ ಆಗಿದ್ದಾನೆ. ಸೂಪರ್ ಕಾಣ್ತಿದ್ಯಾ? ಬಾ ಕೆಳಗಡೆ ಹೇಳಿ. ಇಲ್ಲಿ ನೋಡು ಮೇಲೆ, ಅಮ್ಮ ನೋಡು, ಸೂಪರ್ ಕಾಣ್ತಿದ್ಯಾ? ಫೋನಲ್ಲಿ ಚೆನ್ನಾಗಿ ಬರ್ತಲ್ಲ ಗೈಸ್, ರಿಯಲಿ ಸಖತ್ತಾಗಿ ಕಾಣ್ತೈತೆ ಬಟ್ಟೆ. ಖುಷಿನೂ ಚೆನ್ನಾಗಿ ಕಾಣ್ತಿದ್ದಾನೆ. ಹಂಗೆಲ್ಲ ಮಾತಾಡಬಾರ್ದು. ಬಾ ಪೂಜೆ ಮಾಡ್ಬೋ ಇವಾಗ. ತಿರ್ಗು ಹಂಗೆ ಮಾಡಿ ಬಾ. ನೋಡಿ ಗೈಸ್, ಪೂಜೆ ಮಾಡ್ತಿದ್ದಾನೆ ದಿವಿ. ಬಾಬಂಗೆ ಮುಗ್ದ. ಹೊರ್ಗಡೆಗೆ ಹೋಗಿ ಮಾಡೋಕು. ಹೊರ್ಗಡೆಗೆ ಹೋಗಿ ಮಾಡು. ಸೂರ್ಯದೇವಂಗ ಇನ್ನೂ ಬಂದೇ ಇಲ್ಲ, ಬಂದೈತೆ ಆದರೂ ಮೋಡ ಆಗೈತೆ.
ಮಳೆ ಟೈಮ್ ಅಲ್ವಾ ಇವಾಗ. ಗಣೇಶ ಆಯ್ತಾ? ಮಾಡು, ಹೊಸ್ಲು ಮಾಡು, ಹೊಸ್ಲಿಗೆ ತುಳಸಿ ಕಟ್ಟಿಂಗ್ ಮಾಡು. ನಮ್ಮನೆಯವರು ಈ ಚಾಕ್ಲೇಟ್ ತಂದಿದ್ರು, ಮಂಚ್ ಗೈಸ್, ಮಂಚ್ ತಂದಿದ್ರು. 70 ಪೀಸಸ್ ಇರುತ್ತೇನೋ ತಗೊಂಡಿದ್ರು. ಹ್ಯಾಪಿ ಬರ್ಡೇ ದಿವಿ. ಖುಷಿ ನೀನು ಹೇಳು ಅಣ್ಣಂಗೆ ವಿಶ್ ಮಾಡು. ಹ್ಯಾಪಿ ಬರ್ಡೇ ಅಣ್ಣ ಅನ್ನು. ಥ್ಯಾಂಕ್ಸ್ ಅನ್ಬೇಕು, ಥ್ಯಾಂಕೂ ಅಲ್ಲ, ಥ್ಯಾಂಕ್ಸ್ ಅಷ್ಟೇ. ಹೇಳ್ತೀನಿ. ನೀನು ಹೇಳೋದಲ್ಲ, ನಿಮ್ಮ ಅಪ್ಪ ಹ್ಯಾಪಿ ಬರ್ಡೇ ಅಂತ ಬೆಳಿಗ್ಗೆನೇ ಹೇಳಾಯ್ತು, ನಮ್ಗಿಂತ ಫಸ್ಟೇನೆ. ನೀನು ಹೇಳ್ದಲ್ಲ ಥ್ಯಾಂಕ್ಸ್ ಅಂತ. ಅಪ್ಪ ನಿನಗೆ ಹೇಳ್ಬೇಕು. ಅಪ್ಪ ಹೇಳಿದ್ರೆ ಥ್ಯಾಂಕ್ಸ್ ಹೇಳು. ನೀನೇ ಕೇಳಿ ವಿಶ್ ಮಾಡಿಸ್ಕೋಬಾರ್ದು. ಅವ್ರು ವಿಶ್ ಮಾಡಿದ್ರೆ ಥ್ಯಾಂಕ್ಸ್ ಅನ್ಬೇಕಷ್ಟೆ. ಬಿಚ್ಕೊಂಡ ಬಿಚ್ಕೊಡ್ತೀನಿ ತಡಿ ಮಗನ, ಅಲ್ಲೆಲ್ಲ ಬಿಚ್ಚಬೇಡ. ಟೈಮ್ ಆಗ್ದು ಗೈಸ್, ಆಗ್ಲೇ 8:15 ಗೈಸ್. 8:40 ಇರೋದು. ಹೊರಡಬೇಕು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇವನ್ನ ಕರ್ಕೊಂಡು ಬ್ಯಾಗ್ ಈಸ್ಕೊಂಡಿದ್ರು ಎಲ್ಲ ಬುಕ್ಕು. ಇವಾಗ ಟೆಕ್ಸ್ಟ್ ಬುಕ್ಗಳು ಕೊಟ್ಟು ಕಳಿಸಿದ್ದಾರೆ. ಅಂದರೆ ಬುಕ್ಕು ಯಾವುದಂದ್ರೆ ಇಂಗ್ಲೀಷು, ಕನ್ನಡ, ಹಿಂದಿ. ಅದನ್ನು ಮನೇಲೇ ಒಂದ್ಸಲ ಹೇಳ್ಕೊಡ್ತಾರೆ ಅವರಪ್ಪ ಡೈಲಿ. ಎಲ್ಲದಕ್ಕೂ ನೇಮ್ ಇದು ನಾನು ಬರ್ತಿರೋದು ಗೈಸ್ ಲಂಚ್ ಬ್ಯಾಗ್ ಮೇಲೆ. ಇದು ಅವ್ರ ಮ್ಯಾಮ್ ಬರ್ದು ಕಳಿಸಿದ್ದಾರೆ. ಎಲ್ಲರದು ಒಂದೇ ಥರ ಇರುತ್ತಲ್ಲ ಬ್ಯಾಗು, ಅದರಿಂದ. ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ ಅಂದರೆ, ಒಂದೊಂದು ಟೈಮು 4 ಗಂಟೆಗೆ ಎದ್ದೇಳ್ತೀನಿ, ಒಂದೊಂದು ಟೈಮ್ 5 ಗಂಟೆಗೆ, ಒಂದ್ಸಲ 5:45, ಕರೆಕ್ಟಾಗಿ 5:45 ಎದ್ದೇಳ್ತೀನಿ. ಒಂದೊಂದು ಸಲ ಮಾತ್ರ 4-5 ಗಂಟೆಗೆ ಎದ್ದೇಳೋದು, ಇನ್ನೇನಿದ್ರು 5:45ಗೆ ಎದ್ದೇಳೋದು. ಹಾಂ, ಯಾಕೆ ಅನ್ನ ಹೋಗಲ್ಲ ಗೈಸ್ ನಮ್ಮ ಖುಷಿಗೆ. ಈ ಗೋಡಂಬಿ ದ್ರಾಕ್ಷಿ ಬರೀ ಅದನ್ನೇ ತಿನ್ನೋದು, ಆಮೇಲಿಂದ ಚಾಕ್ಲೇಟು ಬರೀ ಅದನ್ನೇ ತಿನ್ನು. ನೀನು ಗುಡ್ಡು ಮಗನೆ. ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾಗಿದೆ. ಬಾ ತೋರಿಸ್ಕೊಡ್ತೀನಿ ಏನೇನು ಹಾಕಿದ್ದೀನಿ ಅಂತ. ಹಾಂ, ಮೊಸರು ಹಾಕಿದ್ದೀನಿ. ಒಂದು ಹ್ಯಾಂಡ್ ಕರ್ಚೀಫ್ ಹಾಕಿದ್ದೀನಿ. ಆಮೇಲೆ ಇದರಲ್ಲಿ ಡ್ರೈ ಫ್ರೂಟ್ ಅಂದರೆ ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ. ಆಮೇಲೆ ವಾಟರ್ ಬಾಟ್ಲು, ನೀರು ನಿಂಗೆ ತಗೊಳಕ್ಕೆ ಬರಲಿಲ್ಲ ಅಂದರೆ ಮ್ಯಾಮ್ ಹತ್ರ ತೆಗಿಸ್ಕೊ, ಓಕೆನಾ? ಆಮೇಲೆ ಈ ಬಾಕ್ಸಲ್ಲಿ ಹಾಕಿದ್ದೀನಿ. ಬಿಚ್ಚು ತೋರಿಸ್ಲಾ? ನೀನು ಮ್ಯಾಮ್ ಹತ್ರ ಬಿಚ್ಚಿಸ್ಕೊಂಡು ಏನು ನೆನ್ನೆ ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ಕೊಟ್ಟು ಕಳಿಸಿದ್ದೆ ಗೈಸ್. ತಿಂದೆ ಎಲ್ಲ ಅವನು, ಹಂಗೆ ತಂದಿದ್ದಾನೆ. ಇವಾಗ ಬಿಚ್ಕೊಡುತ್ತೀನಿ ನೋಡಿ ಗೈಸ್. ಇಲ್ಲಿ ಮೊಸರು ಹಾಕಿದ್ದೀನಿ ಪಾಪು. ಇಲ್ಲಿ ನೋಡಿ, ಇಲ್ಲಿ ನೋಡು ಪಾಪು, ಇಲ್ಲಿ ನೋಡು. ಇದಕ್ಕೆ ಹಿಂಗೆ ಹಾಕೊಂಡು ದೀದಿ ಖುಷಿ ಹೊಡೆದು ಬಿಡ್ತೀನಿ ನಾನು ಇವಾಗ. ಇಬ್ರಿಗೂ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಹಿಂಗೆ ಹಾಕೊಂಡು ತಿನ್ನಿ, ಓಕೆನಾ? ಆಗ್ಲೇ ಚೆಲ್ಲೋಗ್ಬಿಡೋದಲ್ಲ ಚೂರು. ಇಲ್ಲಿ ಏನು ಮಾಡೋದು, ಹಾಕ್ಲಾ ಕ್ಯಾಪು? ಖಾರ ಆದರೆ ಹಂಗೆ ಹಾಕೋ ಮೊಸರು. ಕ್ಯಾಪ್ ಬಿಚ್ಕೊಳಕ್ಕೆ ಬರಲಿಲ್ಲ ಅಂದರೆ ಮ್ಯಾಮ್ಗೆ ಹೇಳು, ಮ್ಯಾಮ್ ಇದು ಓಪನ್ ಮಾಡಿಕೊಡಿ ಅಂತ. ಆಮೇಲೆ ಸ್ಪೂನ್ ಹಾಕಿದ್ದೀನಿ, ಸ್ಪೂನಲ್ಲಿ ಇಡ್ಲಾ? ಕೈ ತೊಳ್ಕೊಳಕ್ಕೆ ಏನಾರು ಹೇಳ್ಕೊಟ್ರಾ ಪಪ್ಪು? ಕೈ ತೊಳ್ಕೊಳಕ್ಕೆ ಏನಾರು ಹೇಳ್ಕೊಟ್ರೇನೋ? ಹಾಕಿ ನಾನು ತಿನ್ಕೊಂಡು ಖಾಲಿ ಮಾಡಿ ಹಾಕ್ಕೊಡ್ತೀನಿ. ತಿನ್ನಲ್ಲ ಏನಿಲ್ಲ ನೀನು. ಏನಾರು ಕೈ ವಾಶ್ ಮಾಡೋದು ಎಲ್ಲಿ? ಊಟ ಮಾಡಾದ್ಮೇಲೆ. ನೆನ್ನೆ ಎಲ್ಲಿ ತಿಂದೆ? ಎಲ್ಲಿ ಕೈ ವಾಶ್ ಮಾಡಿದೆ? ಹೌದಾ? ನಿಂಗೆ ಎಡ್ಕುತ್ತಾ ಕೈ ವಾಶ್ ಮಾಡೋಕ್ಕೆ? ಮ್ಯಾಮ್ಗೆ ಹೇಳೋದನ್ನ. ಹೌದಾ? ಆಯಿತು, ಕೈ ವಾಶ್ ಮಾಡ್ಕೊಂಡು ಕ್ಲೀನಾಗಿ. ಆಮೇಲೆ ಕೈ ವಾಶ್ ಮಾಡಬೇಕಲ್ಲ ಅಂದ್ಬಿಟ್ಟು ತಿನ್ನಲೇ ಇಡಬೇಡ. ಇವತ್ತು ಖಾಲಿ ಮಾಡ್ಕೊಬಂದಿಲ್ಲ ಅಂದರೆ ನಾನು ಸಂಜೆ ಬಂದು ಮ್ಯಾಮ್ಗೆ ಹೇಳ್ತೀನಿ. ಅವನು ಟಿಫನ್ ಮಾಡ್ಕೊಲ್ಲ, ಊಟ ಮಾಡ್ಕೊಂಡೇ ಬರೋಲ್ಲ ಮಧ್ಯಾಹ್ನ ಹೊತ್ತು ಅಂತ ಅಂದ್ಬಿಟ್ಟು. ನೆನ್ನೆನೂ ಮಾಡ್ಕೊಬಂದಿಲ್ಲ ಅಂತಲೇ ಹೇಳ್ತೀನಿ, ಓಕೆನಾ? ಅದೆಲ್ಲ ತಿನ್ನಬೇಕು, ಹಂಗೆಲ್ಲ ಹಾಕ್ಬಾರ್ದು. ಗಾಯ್ಸ್, ನಮ್ಮನೆಯವ್ರು ಬಂದಿದ್ದಾರೆ. ಪೆನ್ ತಗೋಬರಕ್ಕೆ ಹೇಳಿದೆ, ಪೆನ್ ತಂದಿದ್ದಾರೆ. ಎಷ್ಟ್ರಿ ಪೆನ್? ಎಷ್ಟ್ರಿ?
ನಿಜನಾ? ನಿಜ ಏನ್ರಿ? ಇದು 50 ರೂಪಾಯಿನ ನಂಬಕಾಯ್ತಲ್ಲ ಗೈಸ್ ನಾನು. ಎಷ್ಟ್ರಿ ಹೇಳಿ? 10 ರೂಪಾಯಿನಾ? ಕರೆಕ್ಟಾಗಿ ಎಷ್ಟು ಮಾಡ್ತೀನಿ ಗೈಸ್ ನಾನು. ಮ್ಯಾಮಿ ಕೊಡು ದಿವಿ ಪೆನ್ನು. ದಿವಿ ಮ್ಯಾಮಿ ಕೊಡು ಪೆನ್ನು. ಓಕೆನಾ? ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ನಮ್ಮ ಜೀವಿತವರು. ಬರ್ತಾಡೆ ದಿನ ನಡೀರಿ, ಟೈಮ್ ಆಯ್ತು. ಇದೇನಿದು ಚಡ್ಡಿನೇ ಹಾಕಿಲ್ಲ, ಹಿಂಗೆ ಬತ್ತೈತಿದ್ದು ಖುಷಿ. ಚಡ್ಡಿ ಹಾಕಿಲ್ಲ ಥರನೇ ಕಾಣುತ್ತೆ. ಅವು ಬ್ಯಾಗ್ನ ತಗೊಂಡು ಹೋಯ್ತಾವನೆ. ನಡೀರಿ, ತಗೊಂಬರ್ಬೇಕಂತ ಬ್ಯಾಗ ಡೈಲಿ. ನಡಿಯಪ್ಪ ನಡಿ. ಬಾಗ್ಲು ಹಾಕೊಂಡು ಬಾ. ಬೀಗ ಹಾಕಿಲ್ಲ, ಇದಾಕಿದ್ದೀನಿ ಚಿಲ್ಕ. ನೋಡ್ತೀನಿ ಇರಪ್ಪ ಒಂದ್ಸಲ, ಯಾವುದಕ್ಕೂ ಬೇಕಮೇಲೆ. ನಡೀರಿ ನಡೀರಿ ಗೈಸ್, ದಿವನ್ ಬಿಟ್ಬಿಟ್ಟು ಬಂದು ಖುಷಿ ನಾನು ಅವರಪ್ಪ ಡ್ಯೂಟಿಗೆ ಹೋದ್ರು ಆ ಕಡೆಯಿಂದ. ಹಂಗೇನೆ ನಮ್ಮನ್ನು ಬಿಟ್ಬಿಟ್ಟು ನಮ್ಮನೆಯವರು ಡ್ಯೂಟಿಗೆ ಹೋದರು. ನಮ್ಮ ದಿವ ಏನಂದರೆ ಬೈಕಲ್ಲಿ ಬಿಡ್ಸ್ಕೊಳಕ್ಕೆ ತುಂಬ ಆಸೆ ಅವನಿಗೆ ಅವರಪ್ಪನ ಹತ್ರ ಸ್ಕೂಲಿಗೆ. ಅದರಿಂದ ಅವರಪ್ಪ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಡ್ಯೂಟಿಗೆ ಹೋದ್ರು. ನಮ್ಮನ್ನು ಮನೆ ಹತ್ರ ಬಿಟ್ಬಿಟ್ಟು ಡ್ಯೂಟಿಗೆ ಹೋದರು. ಜೋಳನ ಆಯಿತು. ಅವ್ನಿಗೆ ಚಿನ್ನು ಟಿ ವಿ ಹಾಕಿ ಕೊಡ್ಬೇಕಂತೆ. ಟಿ ವಿ ನೋಡ್ಕೊಂಡು ಊಟ ಮಾಡಿ ಚೇರ್ ಕೊಡ್ಬೇಕು ಹತ್ರಕ್ಕೆ. ಅವಾಗಲೇ ಊಟನೇ ತಿಂಡಿನೇ ತಿಂದಿದ್ದ ಗೈಸ್. ಬೆಳಗ್ಗೆನೇ ಇನ್ನೊಂಚೂರು ಬೇಕು ಅಂತಿದ್ದ. ಬರೀ ಮೊಸರು ತಿನ್ಬಾರ್ದು ಪಾಪು, ಫುಲ್ ಕಲಿಸ್ಕೋಬೇಕು. ಹಿಂಗೆ ಕಲಿಸ್ಕೊಂಡು ತಿನ್ನಬೇಕು, ಬರೀ ಮೊಸರು ತಿನ್ಬಿಡೋದಲ್ಲ. ಓಕೆನಾ? ಹಾಂ, ತಿನ್ಬಿಟ್ಟು ಅಪ್ಪ ಬಂದಾಗ ಸಿಗ್ತೀವಿ ಅಲ್ಲ? ಬಾಯ್ ಹೇಳ್ಬಿಡು. ಅಪ್ಪ ಬಂದಾಗ ಸಿಗ್ತೀವಿ ಅನ್ನು. ಇವತ್ತು ನನ್ನ ಮಗನಿಗೆ ಗಿಫ್ಟ್ಗಳಿದ್ದೆ ಗೈಸ್. ಆದರೆ ನಾನು ಅವನಿಗೆ ಗಿಫ್ಟ್ ಇಲ್ಲ ಪಾಪು ನಿಂಗೆ ಅಂತ ಹೇಳಿದ್ದೀನಿ. ನಾನು ಯೂನಿಫಾರ್ಮ್ ಬಟ್ಟೆನೂ ಇಲ್ಲೇ ಹಾಕಿದ್ದೀನಿ. ಈ ಸೈಕಲ್ ತರಿಸಿದ್ದೀನಿ, ಮತ್ತು ಇದ್ರಲ್ಲಿ ಕಾರ್ ಇದೆ ಚಿಕ್ಕ ಚಿಕ್ಕದು. ಆಮೇಲೆ ಇನ್ನೇನು ಬಲೂನ್ಸ್ ಎಲ್ಲ ಅದು ಎರಡೇ ಗಿಫ್ಟ್ ಗೈಸ್. ಆದರೆ ಬಲೂನ್ಸ್ ಎಲ್ಲ ತರಿಸು ಅಮ್ಮ ಅಂತೆಲ್ಲ ಹೇಳಿದ್ದ. ನಾನು ಏನೂ ಮಾಡಲ್ಲ ಪಾಪು ಅಂತ ಸುಮ್ಮನೆ ಅವನಿಗೆ ಇದು ಮಾಡಿದ್ದೀನಿ. ಎಲ್ಲನೂ ಮಾಡ್ತೀನಿ ಗೈಸ್ ಸುಮ್ಮನೆ ಅವನಿಗೆ. ನಿನಗಲ್ಲ, ಅಣ್ಣಂಗೆ ಸುಮ್ಮನೆ ಹೇಳಿದೆ ಗೈಸ್. ಅವನಿಗೆ ಏನು ತರಿಸಲ್ಲ ನಿನಗೆ ಈ ಸತಿ ಇಲ್ಲ ಹಂಗೆ ಹಿಂಗೆ ಅಂತ. ಅವನಿಗೆ ಗಿಫ್ಟ್ ಅನ್ನೋದು ಗೊತ್ತಿಲ್ಲ. ಬಂದಾಗ ತುಂಬ ಖುಷಿ ಆಗ್ತಾನೆ. 2:40 ಬಿಡ್ತಾರೆ. ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಒಟ್ಟಲ್ಲಿ ಗಾಳಿಪಟ ಒಂದು ಕೇಳ್ತಿದ್ದ, ಏನು ಕೊಡ್ಸೋಕ್ಕಾಗಲ್ಲ ಮಗನೆ ಹಂಗೆ ಹಿಂಗೆ ಅಂತ ಹೇಳಿದಾಗ, ಅಮ್ಮನ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಅಂದಾಗ, ಆಯಿತು ಗಾಳಿಪಟನಾರ ಕೊಡ್ಸಮ್ಮ ಅಂತ ಹೇಳಿದ. ಗಾಳಿಪಟ ಕೊಡ್ಸಲ್ಲ ಗೈಸ್. ನಮ್ಮ ನವಿ ಗೈಸ್ ಒಳಗಡೆ ರೆಡಿ ಮಾಡ್ತಾ ಇದ್ದಾಳೆ. ಅದಕ್ಕೆ ಅವ್ರಿಗೆ ಇಲ್ಲಿ ABCD ಹೇಳಿಸ್ತಾ ಇದ್ದೀನಿ. ನಮ್ಮ ದಿವನ್ ಬರ್ತಡೇ ಅಲ್ವ ಗೈಸ್ ಇವತ್ತು. ಅವನು ತಡಿಯೋಕ್ಕೆ ಆಗ್ತಾಯಿಲ್ಲ ಅವನಿಗೆ. ಸರ್ಪ್ರೈಸ್ ಏನು ನಮ್ಮಮ್ಮ ಏನು ಕೊಡ್ತಾಳೆ ಅಂತ ಸರ್ಪ್ರೈಸ್. ಬನ್ನಿ ಗೈಸ್ ತೋರ್ಸೋಣ ಅವನ ಎಕ್ಸ್ಪ್ರೆಷನ್. ವಾವ್, ಬರ್ತಡೇ ಬಾಯ್. ಗಿಫ್ಟು ಇಲ್ಲಿ ನೋಡು, ಇಲ್ಲೇ ನೋಡು. ಖುಷಿ ಆಯ್ತಾ? ಏನು ಹೇಳು? ಇರೋ ಕೇಕು. ಖುಷಿ ಆಯ್ತಾ? ಇಲ್ಲೇ ನಿಂತ್ಕೊಂಡು ಹೇಳ್ದಂಗೆ ಹಂಗೇನೆ. ಕಾರ್ ನೋಡಿ ಗಾಯ್ಸ್, 1 2 3 4 ಕಾರು. ಬೇಡ, ಇಲ್ಲಿ ನಿಂತ್ಕೋ, ಎಕ್ಸೈಟ್ ಆಗ್ಬೇಡ. ಇಲ್ಲೇ ನಿಂತ್ಕೊಳ್ಳೋ ಪಾಪು, ಇಲ್ಲೇ ನಿಂತ್ಕೊಳ್ಳಿ. ಯಾವ್ದು ಬೇಕು ಹೇಳು, ಯಾವ ಕಾರ್ ಬೇಕು? ಕಟ್ ಮಾಡಾದ್ಮೇಲೆ ಎತ್ಕೊಳ್ಳೋ ತಡಿ. ನಿಂಗೊಂದು ಅವನಿಗೊಂದು. ತಡಿ ಪಾಪು, ಇಲ್ಲಿ ನಿಂತ್ಕೋ. ಇಲ್ಲಿ ಕೇಕ್ ಕಾಳಾಗ್ಬಿಡುತ್ತೆ. ಅಲ್ಲಿ ಕೇಕು ಇದಾಗುತ್ತೆ. ಸೈಕಲ್ ನೋಡಿ ಗಾಯ್ಸ್, ಸೈಕಲ್. ಖುಷಿ ಆಯ್ತಾ? ಅಮ್ಮ ಏನಂತ ಹೇಳಿದ್ಲು ನಿಂಗೆ? ಇಲ್ಲೇ ಹೇಳು. ಓಡಿಸ್ಲಿ ಬಿಡು ಒಂದ್ಸಲ ನೋಡೋಣ ಯಾವ ಥರ. ಏನಂತ ಹೇಳಿದ್ಲು ಈ ಸೈಕಲ್ಗೆ? ಅದನ್ನ ಹೇಳು ಅಪ್ಪಂಗೆ ಒಂಚೂರು. ನೆನಪೇ ಇಲ್ಲ. ಇದು ನಿಂಗಲ್ಲ ಅಂತ ಹೇಳಿದ್ಲು ತಾನೆ. ಅದ್ರ ಮೇಲೆ ನಿಂತ್ಕೊಂಡು ನೋಡ್ಸೋದು ಮಗನೇ. ಗೊತ್ತಿರಲ್ಲ. ಹಾಂ ಬಾ. ಬಿದ್ದೋಗ್ಬಿಡ್ತೀಯಾ, ನಿಧಾನ ಕೊಡಿಸ್ಬೇಕು. ತೋರಿಸ್ಕೊಡ್ತೀನಿ ಬಾ. ಇವಾಗ ಹೇಳ್ಕೊಡ್ತೀನಿ, ಮುರ್ದೋಗ್ಬಿಡುತ್ತೆ ಮುದ್ದು. ಮುರ್ದೋಗುತ್ತೆ. ನಮ್ಮ ದಿವಿ ಕರೆಕ್ಟಾಗೈತೆ ಗೈಸ್ ಅವನ ವೆಯ್ಟಿಗೆ. ಖುಷಿ ಆಯ್ತಾ? ಅಯ್ಯೋ ಬೆವು ತರ್ದಿದ್ದೆ. ಆಯ್ತು ತಡಿ, ಕೂಚು
ಕೇಕ್ ಮಾಡ್ತಾರೆ ಗೈಸ್. ದಿವಿತ್ DIVIT ಇವ್ರು ಕೇಕ್ ಮೇಲೆ ಬಿದ್ದೋಯ್ತಾರೆ ಗೈಸ್. ಕೇಕ್ ಮೇಲೆ ಬಿದ್ದೋಯ್ತಾರೆ ಗೈಸ್ ಇವರು. 5 years ಅಂತ ಇತ್ತಾ? ಇಬ್ರು ಆಟಾಡಿರೋ ಸುಮ್ಮನಿರು. ಅಯ್ಯೋ ಅವರಮ್ಮ ಕೊಡ್ಸಿರೋದಕ್ಕೂ ಅಷ್ಟೊಂದು ಕಾರ್ಗಳ. ಆಯ್ತು ಕೇಕ್ ಕಟ್ ಮಾಡ್ಬಿಡೋಣ, ಆಮೇಲೆ ಆಡುವಿರಿ. ಅಲ್ಲಿ ಮಡಗಿ ವೆಲ್ಕಮ್ ಆಯ್ತು, ಅಲ್ಲಿ ಮಡಗಿರಿ. ಕೇಕ್ ಕಟ್ ಮಾಡ್ಬಿಡೋಣ ಪಾಪು. ಪಾಪು ಕೇಕ್ ಕಟ್ ಇಲ್ಲಿ ಬಂದು ಕೂಚು. ಕೂತ್ಕೊಳ್ಳಿ ಬೇಗ. ಅರೇಂಜ್ಮೆಂಟ್ ಮಾಡೋಣ ಗೈಸ್. ಮೊಬೈಲ್ ನೋಡಿ ಗಾಯ್ಸ್, ನಮ್ ದಿವನ್ ಬರ್ತಡೇ ಸೆಲೆಬ್ರೇಷನ್ ನಡೀತಾ ಐತೆ ಇವಾಗ. ಹ್ಯಾಪಿ ಬರ್ಡೇ ಟು ಯು. ತಡಿ ಫಸ್ಟ್ ಅದು ಇದಾಗ್ಲಿ, ಆಮೇಲೆ ಕಟ್ ಮಾಡುವೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದಿವಿ. ಹ್ಯಾಪಿ ಖುಷಿ ಬರ್ಡೇ ತಿನ್ನಿಸ್ಕೋ ಹೋಗು. ಟು ಯು. ತಿನ್ನಿಸ್ಕೋ ಅಣ್ಣ ಹತ್ರ. ನೀನ್ ತಿನ್ನು ಫಸ್ಟ್. ಒಂದು ಪೀಸ್ ತಗೊಂಡು ತಿನ್ನು. ಈಗ ತಮ್ಮಂಗೆ ತಿನ್ಸು. ತಮ್ಮಂಗ್ ತಿನ್ಸು ಇವಾಗ. ತಿನ್ಸು, ತಮ್ಮ ಬಂದ. ಸಾಕು, ಸ್ವಲ್ಪ ತಿನ್ಸು. ದೊಡ್ಡದಾಗೆ ಕಟ್ ಮಾಡೋದು ಗೈಸ್ ಪೀಸ. ಬೇಗ ತಿನ್ಸು ತಮ್ಮಂಗೆ. ಸ್ವಲ್ಪ ತಗೊಂಡ್ ತಿನ್ಸು ಪಾ. ನೋಡಿ ಗಾಯ್ಸ್ ತಿನ್ನಿಸ್ತಾ ಇದ್ದಾರೆ. ಇನ್ನೊಂಚೂರು ತಿನ್ಸು. ಗುಡ್. ನೋಡಿ guys. ಏನಂತೇಳಿ ನಮ್ ದಿವ್ಯ ಅಮ್ಮ ಮಗ ತಿನ್ನಿಸ್ಕೊತಾ ಇದ್ದಾರೆ ಇವಾಗ. ತಡಿ ಪಾಪು, ತಡೀರೋ. ಅವನಿಗೆ ಆಟದ ಮೇಲೆ ಜ್ಞಾನ ಆಗ್ಬಿಟ್ಟೈತೆ ಗೈಸ್. ಆಮೇಲೆ ಕೇಕ್ ಅಂತ ಹಿಂಗ್ ಮಾಡ್ಕೊಂಡಿದ್ದ ಸೈಡ್ಗೆ. ನಿಮ್ ಮಗ ಬೆಳೆಸ್ಬಿಟ್ಟಾಗ. ಹ್ಯಾಪಿ ಬರ್ಡೇ ಈಸ್ಕೋಬೇಕು, ಹಂಗ ಆಡ್ಬಾರ್ದು. ಹ್ಯಾಪಿ ಬರ್ಡೇ ಮಗ್ನೆ. ಥ್ಯಾಂಕ್ಸ್ ಹೇಳ್ಬೇಕು. ಬರ್ತಡೇ ನಂದು. ಥ್ಯಾಂಕ್ಸ್ ಹೇಳು. ಅಪರಾಧ ತಿನ್ಸ್ಕೊ ಗೈಸ್. ಅವನಿಗೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಹಂಗ ಆಡ್ತಿದ್ದಾನೆ. ಇಲ್ಲಿ ನಮ್ ಚಿಕ್ಕ ಮಗ. ಅಪ್ಪಂಗ್ ತಿನ್ಸೋದಿವಿ. ಖುಷಿ ಇದ್ದೀವಿ. ನೀನು ಕೊಡಪ್ಪಂಗೆ ಹಿಂಗ್ ಕೊಟ್ರೆ ಅಂತ ನಾನು ಸೂಪರ್. ದಿವಿತ್ ಕೇಕ್ ನಾನು ತಿನ್ಕತ್ತೀನಿ ಎಷ್ಟು ಚೆನ್ನಾಗೈತಿ. ಅವನಿಗೆ ಬೇಡವಂತೆ, ಇವತ್ತು ಬೇಡ ನಾಳೆಗೆ ಬೇಕು ಅಂತಾರೆ. ಇದನ್ನ ಕೊಟ್ಬಿಡು ನಂಗೆ. ಕೊಡ್ತೀನಿ. ನೀವೆಲ್ಲ ತಗೊಳ್ಳಿದ್ದು ಗಾಯ್ಸ್ ಇಲ್ಲೇ ಹಿಂಗೆ ತಂತೀನಿ. ದಿವಿ ಹೆಂಗ್ ಕಂಡಿದ್ದಾನೆ ಕಮೆಂಟ್ ಹಾಕಿ ಗೈಸ್. ಬೆಳಗ್ಗೆಯಿಂದ ಇದೆ ಸ್ಕೂಲಿಂದ. ದೃಷ್ಟಿ ಆಗ್ಬಿಟ್ಟಿದೆ ನಮ್ ದಿವಿಗೆ. ದೃಷ್ಟಿ ತೆಗ್ದಾಕಿರಿ ಉಪ್ಪಲ್ಲಿ. ನಮ್ ದಿವನ್ ಸ್ಕೂಲಿಂದ ಕೊಟ್ಟಿರೋದು, ವಿಶ್ ಮಾಡಿರೋದು. ದಿವಿತ್ UKG ಹ್ಯಾಪಿ ಬರ್ತ್ಡೇ. ಆಮೇಲೆ ಫೋಟೋ ಕೊಡಿ ಅಂತ ಹೇಳಿದ್ರು. ಇವಳು ತಗೊಂಡೇ ಹೋಗಿಲ್ಲ, ತಗೊಂಡೋಗಿರೋ ಮರ್ತೋದೆ. ಚಿಕ್ಕ ಫೋಟೋ ಗೈಸ್. ಅದನ್ನ ಒಂದು ಇದು ಕಂಟಿಸ್ಬಿಟ್ಟು A4 ಶೀಟಿಗೆ ಅಂಟಿಸ್ಬಿಟ್ಟು ಆ ಫೋಟೋನ ಹ್ಯಾಪಿ ಬರ್ಡೇ ಅಂತ ಅಂದ್ಬಿಟ್ಟು ದೊಡ್ಡದಾಗ ಹಾಕೋರು ಹ್ಯಾಪಿ ಬರ್ಡೇ ಅಂತ. ಒಂದು ರೆಡ್ ಕಲರ್ ಇದ್ರಲ್ಲಿ ಹಾಕ್ಬಿಟ್ಟು ತುಂಬಾ ಜನ ಮಕ್ಳದ್ದು ಇರುತ್ತಲ್ಲ, ಬರ್ತಡೇ ಒಂದೇ ದಿನ ಇರುತ್ತೆ ಒಬ್ರದ್ದು, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಮಕ್ಳದ್ದೆಲ್ಲ ಹಾಕ್ತಾರಂತೆ. ಇವತ್ತು ಒಂದು ಹುಡುಗಿದ್ ಬರ್ಡೇ ಹಾಕಿದ್ರು. ನಾನು ಹೋಗಿ ನೋಡ್ದೆ, ಕರ್ಕೊಬರಕ್ ಹೋಗಿದ್ನಲ್ಲ, ಅವಾಗ ನೋಡ್ದೆ ಒಂದು ಹುಡುಗಿ ಬರ್ಡೇ ಹಾಕಿದ್ರು. ಇವ್ನಿಗೂ ಹೇಳಿದ್ರು ಅದೇ ತರ ಹಾಕಿದ್ರೆ ಒಂದು ವಿಡಿಯೋ ಮಾಡ್ಕೊಬರ್ಬೋದಾಯ್ತಲ್ಲ ಅಂತ ಅನ್ಸಿದ್ ನನಗೆ. ಅಲ್ಲಿ ಹೋದ್ಮೇಲೆ ಅಯ್ಯೋ ಫೋಟೋದನ್ನ ಕೊಡ್ಲಿಲ್ಲ. ಇದು ತುಂಬಾ ಖುಷಿ ಆಗೋದು ಗೈಸ್ ನನಗೆ, ನನ್ನ ಮಗಂಗಾಗ್ಲಿ ಯಾರಿಗೆ ಆಗ್ಲಿ. ಇದನ್ನ ಅವ್ರು ದೊಡ್ಡವರಾಗೋವರೆಗೂ ಮಡಗಿದ್ರೆ ಫಸ್ಟ್ ಸ್ಕೂಲಿಂದ ವಿಶ್ ಇದು ತಾನೇ. ವಿಡಿಯೋದಲ್ಲೇ ಇರುತ್ತೆ ಬಿಡು, ಎನಿ ಟೈಮ್ ವಿಡಿಯೋದಲ್ಲೇ ಇರುತ್ತೆ ಅಂದ್ರೆ ಇದು ಮಡಗಿದ್ರೆ ಇನ್ನೂ ಖುಷಿ ಆಗ್ತಾರ. ಅದು ಫಸ್ಟ್ ಮ್ಯಾಮು ದಿವಿತ್ ಅಂತ ಬರ್ತಿ, UKG ಅಂತ ಬರ್ತಿ. ಆಮೇಲೆ LKG ಸೇರ್ಸಿಲ್ಲ ಅನ್ನೋದು ಒಂಥರ ಫೀಲ್ ಆಯ್ತಾರಲ್ಲ ದೊಡ್ಡವರಾಯ್ತಾ. ಅವನು ನನ್ಗೆ LKGಗೆ ಹಾಕಿಲ್ವಲ್ಲಮ್ಮ ಅಂತ. ಖುಷಿನ LKGಗೆ ಹಾಕ್ತಿವಿ, ಅವನು LKGಗೆ ಹಾಕಿಲ್ವಲ್ಲ, ಏನಂತರ ಅವಾಗ ಫೀಲ್ ಆಗುತ್ತೆ ದೊಡ್ಡವರಾಯ್ತಾ. ನಂಗೆ ಹಾಕಿಲ್ಲ, ಏನೇನಾರ ಮಾತಾಡಕ್ ಸಿಗುತ್ತಲ್ಲ ದೊಡ್ಡವರಾಯ್ತಾ ಆಯ್ತಾ. ಇವಾಗ ಅವ್ರು ಖುಷಿ ತೋರಿಸ್ತೀವಿ ಬನ್ನಿ ಗೈಸ್. ಖುಷಿ ನೋಡಿ ಗೈಸ್ ಅವ್ರದ್ದು ಏನು ಬೇಡ ಅವ್ರಿಗೆ. ಒಬ್ಬ ಬಲೂನಲ್ಲಿ ಆಟಾಡ್ತಾ ಇದ್ದಾನೆ, ಒಬ್ಬ ಇದ್ರಲ್ಲಿ ಆಟಾಡ್ತಾ ಇದ್ದಾನೆ, ಒಬ್ಬ ಕಾರಲ್ಲಿ ಆಟಾಡ್ತಾ ಇದ್ದಾನೆ. ಕಿತ್ತಾಡ್ದಂಗೆ ಆಟ ಆಡ್ಬಿಟ್ರೆ ಅದೇ ಇಬ್ರು ರೀ. ಒಬ್ಬ ಕಾರಲ್ಲಿ ಆಟಾಡ್ತಾನೆ, ಒಬ್ಬ ಬಲೂನಲ್ಲಿ ಆಟಾಡ್ತಿದ್ದಾನೆ, ಒಬ್ಬ ಇದ್ರಲ್ಲಿ ಆಟಾಡ್ತಿದ್ದಾನೆ. ಇಬ್ರು ಇರೋದಲ್ಲಿ 3 ಜನ ಇದ್ರಂಗೆ ಹೇಳ್ತಿದ್ದಾರೆ ಗೈಸ್. ನಮ್ಗೆ ಕಿತ್ತಾಡಲಾದ್ರೆ ಒಳ್ಳೇದು. ಕಲರ್ಸ್ ನೋಡಿ, ಗ್ರೀನು ರೆಡ್ ಯೆಲ್ಲೋ ಅಂತೆ. ಆ ಹುಡ್ಗಂಗೆಲ್ಲ ಲೈಟ್ ಕಲರ್ ಕೊಟ್ಟವನೆ. ಇಲ್ಲಿ ಇದ್ರ ಸುತ್ತ ಮಡಗಿರೋದು ನೋಡಿ ಇವನು. ಆಮೇಲೆ ಇದ್ರೊಳಗಡೆ ಮಲ್ಕೊಳ್ಳೋದಾ?
ಚೆನ್ನಾಗೈತಾ? ಹ್ಞೂ. ಅವನಿಗೆ ಖುಷಿ ಆದರೆ ಸಾಕು ಅನ್ನಂಗಾಗಿತ್ತು ಗೈಸ್ ನನಗೆ. ಅವನು ಎಲ್ಲಾರ್ದು ನೋಡ್ತಾನಲ್ಲ, ಆ ಥರ ಮಾಡಬೇಕು ಅಂತ ಯಾವಾಗಲೂ ಕೇಳೋನು ನನಗೆ. ಅಮ್ಮ ನೀನು ತುಂಬ ಗಿಫ್ಟ್ ಕೊಡು ನನಗೆ, ಹಂಗೆ ಬಲೂನ್ ಎಲ್ಲ ಹೌದು. ಅಷ್ಟೇ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂದ್ರೂ ಅವ್ನಿಗೊಂದು ಸೈಕಲ್ ತಗೊಟ್ಟಿದ್ದೀನಿ. ಅದನ್ನು ಆಮೇಲಿಂದ ಕಾರ್ಗಳು ಸಣ್ಣ ಸಣ್ಣ ತಗೊಟ್ಟಿದ್ದೀನಿ. ಅದೇ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ದು, ಕೇಕ್ ತಂದಿದ್ದು, ಅದಿಷ್ಟು ಆಗಿ ಫುಡ್ ಕೊಡ್ಸೋದು, ಅದೇ ಖುಷಿ ಆಯಿತು ಗೈಸ್. ಅವ್ನು ಮುಗ್ದಕ್ಕೆ ಇತ್ತಲ್ಲ ಖುಷಿ, ಆ ಖುಷಿ ನೋಡಿ ತುಂಬ ಖುಷಿ ಆಯಿತು. ನಿಜ ಹೇಳ್ಬೇಕಂದ್ರೆ ನಾನು ತುಂಬ ಅಳಿಸಿದ್ದೆ ಗೈಸ್, ಮದುವೆಗಿಂತ ಮುಂಚೆ ಅಲ್ಲ, ಮದುವೆ ಆದಮೇಲೆ ಏನೇನಕ್ಕೂ ಅಳುವೆ. ಅವ್ನು ಹುಟ್ಟಾದ್ಮೇಲೆ ನನಗೆ ಅಳು ಇದ್ರೂ ಅವ್ನ ಮುಖ ನೋಡ್ತಾರಂಗೆ ನಾನು ನಗು ಅದೇ ಏನು ಚಿಂತನೆ ಇಲ್ದ ನಾನು ಅವತ್ತು ಅವ್ನ ಮುಖ ನೋಡ್ತಾರಂಗೆ. ಎಷ್ಟು ಅಂದರೆ ಅವ್ನು ಹುಟ್ಟಾದ್ಮೇಲೆ ನಂಗೆ ಖುಷಿ ಇದ್ದಿದ್ದು ಅಷ್ಟು ಇಷ್ಟ ಅಲ್ಲ. ಇವಾಗಲೂ ಅಷ್ಟೇ, ನಮ್ಗೆ ಏನೇ ಕಷ್ಟ ಇರಲಿ, ಏನೇ ನೋವಿರಲಿ, ಏನೇ ಇದ್ರೂ ಅವ್ನ ಮುಖ ನೋಡಿ ಅವ್ನ ಅಮ್ಮ ಅನ್ಕೊಂಡು ಬರ್ತಾನಲ್ಲ, ಅದು ನೋಡ್ಬಿಟ್ಟು ತುಂಬ 5 ವರ್ಷದ ಹಿಂದೆ ಏನಾಗ್ತಿತ್ತು? ಪಾಪನ ಎತ್ಕೊಳಕ್ ಬರ್ತಿಲ್ಲ, ಎತ್ಕೊಳಕ್ ಭಯ ಆಯ್ತಿತ್ತು ಗೈಸ್ ನನಗೆ. ಬೀಳಿಸ್ಬಿಡ್ತೀನಿ ಅಮ್ಮ ಅಂತ ನಾವು ಅಮ್ಮನ ಕೈಲೇ ಕೊಟ್ಟಿರೋ ಯಾವಾಗಲೂ. ಆಮೇಲೆ ಹೋಗಿ ನೋಡೋದು, ನಾರ್ಮಲ್ ಡೆಲಿವರಿ ಅಲ್ವಾ, ಚೆನ್ನಾಗಿ ಎದ್ದೋಡಾಡ್ತಿದ್ದೆ. ಆಮೇಲೆ ಅದ್ರ ಭಯ ತಾನೆ ಪಾಪ ಎತ್ಕೊಳಕ್ಕೆ. ಪಾಪ ಎತ್ಕೊಳಕ್ ಭಯ ಆಯ್ತಿತ್ತು. ಒಂಥರ ಫುಲ್ಲು ರೆಡ್ಡಿಗಿದ್ದ ಗೈಸ್ ಅವನು. ನಂಗೆ ಒಂಥರ ನಿಜವಾಗ್ಲೂ ಆ ಫೀಲಿಂಗ್ ಐತಲ್ಲ, ದಿವಿ ಹುಟ್ಟಿದ್ದು, ನಮ್ಮ ಮನೆಯವ್ರಿಗೂ ಭಯ, ಪಾಪನ ಎತ್ಕೊಳಕ್ಕೂ ಭಯ ನಂಗೆ. ಕೊಟ್ಟವ್ರೆ ಅದು ವೆಯ್ಟ್ ಇಲ್ಲ. ಆಮೇಲೆ ಬೆರಳಿಂಗ್ ಇಟ್ಕೊಂಡಿದ್ನಲ್ಲ ಬಿಗ್ಗಿಯಾಗಿ, ಆ ಫೋಟೋ ಎಲ್ಲ ಅದು ತುಂಬಾ ಮೆಮೊರಿ ನಂಗೆ. ಫಸ್ಟ್ ಪಾಪು ಅಂದಾಗ ಎಲ್ಲರಿಗೂ ಖುಷಿ ಇದ್ದೇ ಇರುತ್ತೆ. ಆದ್ರೆ ನಮ್ ದಿವ ಹುಟ್ಟಾದ್ಮೇಲೆ ನಾನು ತುಂಬಾ ಚೇಂಜ್ ಆಗಿದ್ದು, ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗಿದ್ದೀನಿ. ನಾನು ಹುಟ್ಟಾದ್ಮೇಲೆ ತುಂಬಾ ಪ್ರೀತಿ ಕೊಟ್ಟಿದ್ದೆ. ಸೊ ನೀವೆಲ್ಲ ಅಷ್ಟೇ ಪ್ರೀತಿ ಕೊಡ್ತಾನೆ. ಯಾವಾಗ ವಿಶ್ ಮಾಡಿದಿರಾ ನೀವೆಲ್ಲರಿಗೂ, ಥ್ಯಾಂಕ್ ಯು ಸೋ ವೆರಿ ಮಚ್. ಯೂಟ್ಯೂಬ್ ಅಲ್ಲಾಗ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇನ್ಸ್ಟಾದಲ್ಲಾಗ್ಲಿ ಎಲ್ಲ ಕಡೆ ವಿಶ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲರಿಗೂ. ಹಿಂಗೆ ನನ್ನ ಮಗಂಗೆ ಆಶೀರ್ವಾದ ನಿಮ್ದು ಎಲ್ಲರದ್ದು ಇದ್ದೇ ಇರಲಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮತ್ತು ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾತ್ರ ಮಾಡಿದ್ರಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್ ಮಾಡಿ ಮಗನೆ. ದಿವಿ ಹೇಳಿ ಇವಾಗ ಬಾಯ್. ಥ್ಯಾಂಕ್ಸ್ ಹೇಳಿ ಎಲ್ಲರಿಗೂ. ವಿಶ್ ಮಾಡಿರೋರ್ಗೆ ಕೇಕ್ ತಿಂದಿರೋದು ಬಾಯಿ ಒರೆಸ್ಕೊಂಡಿಲ್ಲ ಮಗನೇ. ಆಯ್ತು ಹೇಳು, ವಿಶ್ ಮಾಡಿರೋರ್ಗೆ ಎಲ್ಲರಿಗೂ. ಅಮ್ಮನ ಮಾತು ಕೇಳಲ್ಲ ಪಾಪು, ಅಮ್ಮನ ಮಾತು ಕೇಳು ಮಗನೆ. ಬಿಡು, ಅವನಿಗೆ ತಂದಿರೋದು ಇನ್ನೊಂದು ಐತಲ್ಲ, ಗಿಫ್ಟ್ ಕೊಡ್ಬೇಡ. ಇನ್ನೊಂದು ಗಿಫ್ಟ್ ಐತೆ, ಕೊಡಲ್ಲ ಅಣ್ಣಗೆ. ಅಣ್ಣ ಹೇಳಲ್ಲ, ನೀನು ಬಾಯಿ ಹೇಳಿಲ್ಲ, ಥ್ಯಾಂಕ್ಸ್ ಹೇಳಿಲ್ಲ. ಬಾಯಿ ನಂಗೆ ವಿಶ್ ಮಾಡಿರೋರ್ಗೆ ಹೇಳು, ನನಗೆ ಹೋಗು ಕೊಡ್ಬೇಡ, ಬರೇ ನಾನು ನಿನ್ನ ಚವನ್. ಗೈಸ್ ಅವ್ರಿಗೆ ಏನಂದರೆ ಖುಷಿ ಆಗ್ಬಿಟ್ಟೈತೆ, ಕಾರು ಅದೆಲ್ಲ ಸಿಕ್ಕಿರೋದಕ್ಕೆ. ಅದಕ್ಕೆ ಒಂಚೂರು ಹೇಳಿದ ಮಾತು ಕೇಳ್ತಿಲ್ಲ, ಆಮೇಲೆ ಸರಿ ಹೋಗ್ತಾರೆ. ಅವನ ಕಡೆಯಿಂದ ನಾನೇ ಥ್ಯಾಂಕ್ಸ್ ಹೇಳ್ತೀನಿ ಗೈಸ್ ಎಲ್ಲರಿಗೂ. ಬಾಯ್ ಬಾಯ್. ಬಾಯ್ ಬಾಯ್.